ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ. ಸ್ನೇಹಿತರೆ, ವಿಚಾರವನ್ನ ಮುಂದುವರಿಸೋದಕ್ಕಿಂತ ಮುಂಚೆ ದಯಮಾಡಿ ನಮ್ಮ ಚಾನಲ್ ಅನ್ನ ನೀವು ಮೊದಲನೇ ಬಾರಿ ಭೇಟಿಯಾಗಿದ್ರೆ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸೋದ್ರ ಜೊತೆಗೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಶೇರ್ ಮಾಡಿ. ಸತ್ವಭರಿತವಾದ ವಿಚಾರಗಳನ್ನು ದಿನನಿತ್ಯ ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೋಸ್ಕರ ನಿಮಗೆ ಸ್ಪಿರಿಚುವಲ್ ನಾಲೆಡ್ಜ್, ಸ್ಪಿರಿಚುವಲ್ ಲೈಫ್ ನಾಲೆಡ್ಜ್ ಇದನ್ನು ಕೊಡ್ತಾ ಇರ್ತೀನಿ. ನಿಮ್ಮ ಮನಮಸ್ತಿಷ್ಕಗಳು ದಿನನಿತ್ಯ ಶಾರ್ಪ್ ಮಾಡುವಂತಹ ಅತ್ಯದ್ಭುತವಾದ ಚಾನಲ್ ಇದು, ಸುಬೋಧಿನಿ ಡಿವೈನ್ ಹೀಲಿಂಗ್ ಸೆಂಟರ್ ಅಂತ. ಆದ್ದರಿಂದ ಈ ವಿಡಿಯೋವನ್ನು ಗಮನ ಕೊಟ್ಟು ಕೇಳಿ, ಸಾಧ್ಯವಾದರೆ ಎರಡೆರಡು ಬಾರಿ ಕೇಳಿ. ನಾನು ಹೇಳೋ ವಿಚಾರಗಳು ನಿಮ್ಮ ಜೀವನವನ್ನು ಬದಲಾವಣೆ ಮಾಡಬಹುದು, ಪರಿವರ್ತನೆ ಮಾಡಬಹುದು, ರೂಪಾಂತರಣ ಕೂಡ ಮಾಡಬಹುದು. ಸ್ನೇಹಿತರೆ, ನೀವು ಕೇಳಿದಂತಹ ಪ್ರಶ್ನೆ, ಗುರುಗಳೇ, ಮನುಷ್ಯನಿಗೆ ತಾಳ್ಮೆ, ಸಹನೆ, ಶಾಂತಿ ಅನ್ನೋದಿರೋದಿಲ್ಲ. ಕೆಲವರು ಎಷ್ಟೋ ಸಲ ಕಲಿಬೇಕು ಅಂತ ಅಂದ್ಕೊಂಡಿದ್ರು, ಆ ಕಲಿಯೋದಕ್ಕಾಗೋದಿಲ್ಲ. ಅದಕ್ಕೆ ಕಾರಣ ಏನು, ಏನೇನು ಇರಬಹುದು, ಯಾವ ರೀತಿ ಕಲಿಬಹುದು ಅನ್ನೋದನ್ನು ತಿಳಿಸ್ಕೊಡಿ ಅಂತ. ಸ್ನೇಹಿತರೆ, ಸಾಕಷ್ಟು ಜನ ಯಾವ ರೀತಿ ಅರ್ಥೈಸ್ಕೊಂಡಿದ್ದಾರೆ ಅಂತಂದರೆ, ಜೀವನ ಬಹಳ ಸುಲಭ, ನಾವು ಕಣ್ಣು ಮುಚ್ಚಿ ಕಣ್ಣು ತೆಗೆದ ತಕ್ಷಣವೇ ಎಲ್ಲವೂ ಕೂಡ ನಮಗೆ ಬೇಕಾಗಿರೋದೆಲ್ಲ ಬಂದ್ಬಿಡುತ್ತೆ. ಅಂದಿದ ತಕ್ಷಣವೇ ಆಹಾರ ಬಂದ್ಬಿಡ್ತದೆ. ಹಿಂಗೆ ಬೀರು ನೋಡಿದ ತಕ್ಷಣವೇ ಬೀರುಲಿ ಲಕ್ಷಾಂತರ ರೂಪಾಯಿ ದುಡ್ಡುಗಳು ಹಂಗೆ ಮ್ಯಾಜಿಕ್ ಆಗಿ ಬಂದ್ಬಿಡ್ತದೆ. ಸೊ ಒಂದು ಚಿಟಿಕೆ ಹೊಡೆದ ತಕ್ಷಣವೇ ಕಾರು ಗಾಡಿ ಎಲ್ಲ ನಮ್ಮ ಮನೆ ಮುಂದೆ ನಿಂತ್ಕೊಂಡ್ಬಿಡುತ್ತೆ. ಸುಮ್ಮನೆ ಒಂದು ಚಪ್ಪಾಳೆ ಹೊಡೆದ್ರೆ ಸಾಕು, ಅರಮನೆ, ಒಂದು ದೊಡ್ಡ ಬಂಗ್ಲೆ, ಅಪಾರ್ಟ್ಮೆಂಟ್ಗಳೆಲ್ಲ ಬಂದ್ಬಿಡುತ್ತೆ ಅಂತ ತಿಳ್ಕೊಂಡವರೇ ಹೆಚ್ಚು ಜನ. ಇದಾಗೋದಿಲ್ಲ ಅಂತ ಗೊತ್ತು, ಆದರೂ ಕುಂತ್ಕೊಂಡು ಹಗಲ್ಗನ್ಸು ಕಾಣ್ತಾ ಇರ್ತಾರೆ. ಹಗಲ್ಗನ್ಸು ಕಾಣೋದು ಬಹಳ ಬಹಳ ಸುಲಭ. ಆದರೆ ಇದು ರಾಜರ ಕಾಲ ಅಲ್ಲ. ರಾಜರು ಹಿಂಗಂದ್ರೆ ಸಾಕು, ಸೈನಿಕ ಬರೋನು ಮಾತಾಡ್ತಿರ್ಲಿಲ್ಲ. ಜಸ್ಟ್ ಹಿಂಗಂದ್ರೆ, ಹಿಂಗೆ ಚಪ್ಪಾಳೆ ಹೊಡೆದ್ರೆ ಸಾಕು, ಎಲ್ಲ ಬರೋದು. ಈಗಲೂ ಎಷ್ಟೋ ಜನ ನಾವು ರಾಜರ ಕಾಲದಲ್ಲೇ ಇದ್ದೀರಿ, ನಾನೇ ರಾಜ, ನಾನು ಚಪ್ಪಾಳೆ ಹೊಡೆದ್ರೆ ಹಿಂಗೆ ಬಂದ್ಬಿಡುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಸಾಕಷ್ಟು ಜನ ನೋಡಿದ್ದೀನಿ, ಕೆಲವರು ಹುಳಿಪೇಟ್ ತಿನ್ನೋದಕ್ಕೆ ರೆಡಿ ಇಲ್ಲ. ಹುಳಿ ಸುತ್ತಿ ತಗೊಂಡು ಹೊಡೆದ್ರೆ ಆ ಕಲ್ಲನ್ನು, ಇರೋವಂಥ ಎಲ್ಲ ಕಚಡವನ್ನು ಅಥವಾ ಅಸ್ತವ್ಯಸ್ತಗೊಂಡಿರೋದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಅದ್ಭುತವಾಗಿ ಶಿಲೆಯನ್ನಾಗಿ ಮಾಡ್ತಾನೆ. ಅದು ಶಿಲ್ಪಿ ಕೈಯಲ್ಲಿದೆ. ಅದೇ ರೀತಿ ನೀವು ಕಲಿಬೇಕು ಅಂದಾಗ ಕಲ್ಲಾಗ್ಬಿಡ್ಬೇಕು, ಮೌನ ವಹಿಸ್ಬೇಕು. ಅವನು ಏನಾದರೂ ಮಾಡ್ಕೊಳ್ಳಿ ಅಂತ ಸುಮ್ಮನಿದ್ದು ಬಿಡಬೇಕು. ಆಗ ಅವನು ಶಿಲ್ಪಿ ಒಡೆದು 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 ಬಹಳ ತಾಳ್ಮೆಯಿಂದ, ಸಹನೆಯಿಂದ, ಶಾಂತಿಯಿಂದ, ಬುದ್ಧಿವಂತಿಕೆಯಿಂದ, ಜ್ಞಾನದಿಂದ ಅವನು ಕಲ್ತಿರೋ ಕಲೆ ವಿದ್ಯೆಗಳನ್ನು ಉಪಯೋಗಿಸ್ಕೊಂಡು ದೀರ್ಘವಾಗಿ ಆಲೋಚನೆ ಮಾಡಿ, ಮುಂದಾಲೋಚನೆ ಮಾಡಿ ಆ ಒಂದು ಕಲ್ಲನ್ನು ಅತ್ಯದ್ಭುತವಾಗಿ ಸುಂದರವಾದಂತಹ ಶಿಲ್ಪಕಲಾಕೃತಿಯನ್ನಾಗಿ ರಚಿಸ್ತಾನೆ. ಅದು ಕಲಾವಿದನಿಗೆ ಗೊತ್ತು. ಅದೇ ರೀತಿ ಒಬ್ಬ ಮನುಷ್ಯನನ್ನು ತಿದ್ದೋದಕ್ಕೆ, ಅವನನ್ನು ಬೆಳೆಸೋದಕ್ಕೆ, ಅವನ ಅಭಿವೃದ್ಧಿ ಸಮೃದ್ಧಿಗಾಗಿ ಅವನು ಯಾವ ರೀತಿ ಮೇಲೆ ಬರಬೇಕು, ಯಶಸ್ಸು ಕೀರ್ತಿ ಗಳಿಸ್ಬೇಕು, ಗುರಿ ಸಾಧನೆಯನ್ನು ಮುಟ್ಟಬೇಕು ಅಂತ ಮಾರ್ಗದರ್ಶಕರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವರು ಹೇಳೋ ರೀತಿ ಕೇಳಬೇಕು. ಆದರೆ ಕೆಲವರು ಕೇಳೋದಿಲ್ಲ. ಒಂದೇ ಒಂದು ಮಾತಂದರೆ ಸಾಕು, ಓ ಅವ್ನು ನನಗೆ ಬೈದ್ಬಿಟ್ಟ, ಅವ್ನು ನಾನು ಹೊಡೆದ್ಬಿಟ್ಟ. ಇಂಥವರೆಲ್ಲ ಬರೀ ಕಲ್ಲಾಗೇ ಇರ್ತಾರೆ ಹೊರತು, ನೀವು ಎಲ್ಲ ಕತೆಗಳನ್ನು ಕೇಳಿದ್ದೀರಾ, ಮತ್ತೊಮ್ಮೆ ಅದನ್ನು ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ಆದರೂ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ. ಗರ್ಭಗುಡಿ ಒಳಗಡೆ ಇರೋ ಕಲ್ಲು ಅದು ಕಲ್ಲೇ, ತೆಂಗಿನಕಾಯಿ ಹೊಡೆಯೋ ಕಲ್ಲು ಅದು ಕಲ್ಲೇ, ಚಪ್ಪಲಿ ಬಿಡೋ ಜಾಗ ಅದು ಕಲ್ಲೇ. ಯಾಕೆಂದರೆ ಇದೆಲ್ಲವೂ ಎಷ್ಟೆಷ್ಟು ಹೊಡೆತ ತಿಂದಿರುತ್ತೋ ಅದರ ಮೇಲೆ ಅದಕ್ಕೆ ಮಾನ್ಯತೆ, ಆದ್ಯತೆ ಸಿಗುತ್ತೆ. ಚಪ್ಪಲಿ ಬಿಡೋ ಕಲ್ಲು 20% ಹೊಡೆತ ತಿಂದಿರುತ್ತೆ. ಸೊ ತೆಂಗಿನಕಾಯಿ ಹೊಡೆಯೋ ಕಲ್ಲು 30% ಹೊಡೆತ ತಿಂದಿರುತ್ತೆ. ಗರ್ಭಗುಡಿಯಲ್ಲಿರೋ ಕಲ್ಲು ಸಾವಿರಾರು ಹೊಡೆತಗಳನ್ನು ತಿಂದಿರುತ್ತೆ. ಅದಕ್ಕೋಸ್ಕರ ಅದಕ್ಕೆ ಅಭಿಷೇಕ ನಡೆಯುತ್ತೆ, ಅದಕ್ಕೆ ಮಾನ್ಯತೆ, ಆದ್ಯತೆ, ದಿನನಿತ್ಯ ಪೂಜೆ ಪುನಸ್ಕಾರಗಳು ಎಲ್ಲ ನಡೆಯುತ್ತೆ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿ, ನೀವು ಬೆಳೆದಂತಹ ವ್ಯಕ್ತಿಗಳನ್ನು ನೋಡಿ, ಸೆಲೆಬ್ರಿಟಿಗಳನ್ನು, ಅವರು ಸೆಲೆಬ್ರಿಟಿ ಹಿಂಗೆ ಚಿಟಿಕೆ ಹೊಡೆದಿದ ತಕ್ಷಣ ಸೆಲೆಬ್ರಿಟಿ ಆಗಿಲ್ಲ. ಅವರು ಚಿಟಿಕೆ ಹೊಡೆದಿದ ತಕ್ಷಣ ಶ್ರೀಮಂತರಾಗಿಲ್ಲ. ಅವರು ಕಲೆಯಲ್ಲಿ, ವಿದ್ಯೆಯಲ್ಲಿ
ಪರಿಣಿತಿಯನ್ನು ಪಡೆದಿರುವಂಥವ್ರು, ನೀವು ಯಾರಾದರೂ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ಗಳನ್ನು ನೋಡಿ, ಯಾವ ಹಂತದಲ್ಲಿದ್ದಾರೆ ಆ ಹಂತಕ್ಕೆ ಹಿಂಗೆ ಅನ್ನೋಷ್ಟರಲ್ಲಿ, ಕಣ್ಣು ಮುಚ್ಚೋಷ್ಟರಲ್ಲಿ, ರಾತ್ರಿ ಮಲಗಿದ್ರು ಬೆಳಿಗ್ಗೆ ಎದ್ದೋಷ್ಟರಲ್ಲಿ ಅಲ್ಲಿ ಬಂದು ನಿಂತಿಲ್ಲ. ಇವರೆಲ್ಲ ಒದೆ ತಿಂದು ಬಂದವರು. ಕಷ್ಟಗಳನ್ನು, ಸಮಸ್ಯೆಗಳನ್ನು, ತೊಂದರೆಗಳನ್ನು, ಅಡೆತಡೆಗಳನ್ನು, ಕುಂದುಕೊರತೆಗಳನ್ನು ಎದುರಿಸಿ ಮೇಲೆ ಬಂದಂಥವ್ರು. ಆದರೆ ಅವ್ರ ಹಿನ್ನೆಲೆ ಏನು ಅಂತ ಗೊತ್ತಿಲ್ಲ. ಇವ್ರು ನೋಡಿದ ತಕ್ಷಣ ನಾನು ಹಂಗೆ ಆಗ್ಬಿಡ್ತೀನಿ, ರಾತ್ರೋರಾತ್ರಿ ಹಂಗೆ ಆಗ್ಬಿಡ್ತೀನಿ, ಒಂದು 3 ತಿಂಗಳಲ್ಲಿ ಆಗ್ಬಿಡ್ತೀನಿ, 6 ತಿಂಗಳಲ್ಲಿ ಆಗ್ಬಿಡ್ತೀನಿ, ವರ್ಷದಲ್ಲಿ ಆಗ್ಬಿಡ್ತೀನಿ, ಖಂಡಿತವಾಗ್ಲೂ ಸಾಧ್ಯವಿಲ್ಲ. ನೀವು ಯಾರ ಕೈಯಲ್ಲೂ ಬಯಸ್ಕೊಳ್ಳಿಲ್ಲ ಅಂತಂದ್ರು, ಮಾರ್ಗದರ್ಶಕರ ಕೈಯಲ್ಲಿ, ಶಿಕ್ಷಕರ ಕೈಯಲ್ಲಿ, ಗುರುಗಳ ಕೈಯಲ್ಲಿ, ಅಪ್ಪ ಅಮ್ಮನ ಕೈಯಲ್ಲಿ, ಅಥವಾ ಹೆಂಡತಿ, ಗಂಡ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಬಂಧು ಬಳಗದವರು, ನೆರೆಹೊರೆಯವರು, ಸ್ನೇಹಿತರು, ಇವ್ರು ಯಾರ ಕೈಯಲ್ಲೂ ಬಯಸ್ಕೊಳ್ಳಿಲ್ಲ ಅಂದರೆ ಆ ಹಂತಕ್ಕೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಯಾರೋ ಒಬ್ರು ನಿಮ್ಮನ್ನ ತಿದ್ದಿ ತೀಡಿ ಯಾವುದೋ ಒಂದು ಆಕಾರ ಮಾಡಿ ನಿಮ್ಮನ್ನ ಆ ಹಂತಕ್ಕೆ ಬೆಳೆಸ್ತಾರೆ. ಯಾರು ಒಡೆದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾರು ಬೈದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾರು ನಿಮ್ಮನ್ನ ತಿದ್ದಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಿಮಗೆ ನೀವೇ ತಿದ್ದುಕೊಂಡ್ರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಿಮಗೆ ನೀವೇ ಕಷ್ಟಪಡಿಸ್ಕೊಂಡ್ರ, ಬೇರೆಯವರು ನಿಮಗೆ ಕಷ್ಟ ಕೊಟ್ರ, ಇದು ಯಾವುದು ಲೆಕ್ಕಕ್ಕೆ ಬರೋದಿಲ್ಲ. ಕಷ್ಟಪಡೋದು ಮಾತ್ರ ಲೆಕ್ಕಕ್ಕೆ ಬರ್ತದೆ. ಕೆಲವರಿಗೆ ಒಂದೇ ಒಂದು ಮಾತು ಅಂದ್ಬಿಟ್ರೆ ಸಾಕು, ಹೋಗಿ ಸೂಸೈಡೇ ಮಾಡ್ಕೊಂಡ್ಬಿಡ್ತಾರೆ. ಇದು ಕಲಿಯೋದು ಬಿಟ್ಬಿಡಿ. ಒಂದು ಮಾತು, ಏನೋ ಒಂದು ಮಾತು ಅಂದಿದ್ದಕ್ಕೆ ಸೂಸೈಡ್ ಹೋಗಿ ಮಾಡ್ಕೊಂಡ್ಬಿಡ್ತಾರೆ. ಎಷ್ಟೋ ಜನ ಮನೆ ಬಿಟ್ಬಿಟ್ಟು ಓಡೋಗ್ಬಿಡ್ತಾರೆ. ಎಷ್ಟೋ ಜನ ಗಂಡ ಹೆಂಡತಿ ಡಿವೋರ್ಸ್ ಕೊಟ್ಬಿಡ್ತಾರೆ, ಬಿಟ್ಬಿಟ್ಟು ಓಡೋಗ್ಬಿಡ್ತಾರೆ. ಒಂದು ಮಾತು ಕೇಳಕ್ಕಾಗ್ಲಿಲ್ಲ ಅಂದೋನು ಇಲ್ಲಿ ಸಲ್ಲದವ ಎಲ್ಲಿಯೂ ಸಲ್ಲುವುದಿಲ್ಲ, ಬೇರೆ ಕಡೆ ಹೋಗಿ ಏನು ದಬಾಗ್ತಾನೆ. ಇಲ್ಲಿ ಜನಗಳಿಗೆ ಏನು ಅಂತಂದರೆ, ಸಾಕಷ್ಟು ಜನಗಳಿಗೆ ಬೈಬಾರ್ದು, ಹೊಡಿಬಾರ್ದು, ಒಪ್ಪಿಸ್ಕೊಳ್ಬಾರ್ದು. ಅವ್ರಿಗೆ ಬಹಳ ಒಂಥರ ಜೇನುತುಪ್ಪದ ಥರ ಮಾತಾಡ್ಬಿಡ್ಬೇಕು, ಅವ್ರಿಗೆ ಜೇನುತುಪ್ಪದಲ್ಲೇ ಅಭಿಷೇಕ ಮಾಡಿಬಿಡ್ಬೇಕು ಅಂಥವ್ರು ಮಾತ್ರ ಬೇಕು. ಸ್ವಲ್ಪ ಕಠಿಣವಾಗಿ ಮಾತಾಡೋರು, ಅವ್ರಿಗೆ ಮಾರ್ಗದರ್ಶನ ಹೇಳ್ಕೊಡೋರು, ಇಂಥವರೆಲ್ಲ ಬೇಕಾಗಿಲ್ಲ. ಇವ್ರಿಗೇನು ಅಂದರೆ ತುಂಬ ಸೂಕ್ಷ್ಮವಾಗಿ ಈ ಮಲ್ಲಿಗೆ ಹೂವು ನೋಡಿಕೊಂಡು ಅವ್ರಿಗೆ ಯಶಸ್ಸು ಗಳಿಸ್ಬಿಡ್ಬೇಕು. ಈ ರೀತಿ ಇರ್ತಾರೆ. ಈ ರೀತಿ ಅವರು ಖಂಡಿತವಾಗ್ಲೂ ಬದುಕ್ತಾರೆ, ಬಟ್ ಬೆಳೆಯೋದು ಇಲ್ಲ, ಉಳಿಯೋದು ಇಲ್ಲ. ಇವರು ನಿಧಾನವಾಗಿ ಅಳಿತಾ ಇರ್ತಾರೆ. ಅಂದರೆ ಅವನತಿ ಹತ್ರ, ನರಕದ ಹತ್ರ ಪ್ರಯಾಣವನ್ನು ಸಾಗ್ಬಿಟ್ಟಿದ್ದಾರೆ ಅವ್ರು ಆಲ್ರೆಡಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನರಕ ಅವರಿಗೆ ಪ್ರಾಪ್ತಿಯಾಗುತ್ತೆ. ಈ ರೀತಿ ಇರೋರೆಲ್ಲ ಸ್ನೇಹಿತರೆ, ವಿತೌಟ್ ಲರ್ನಿಂಗ್ ನೋ ಅರ್ನಿಂಗ್. ಯಾರು ಕಲಿಕೆಗಾಗಿ ಸಮಯವನ್ನು ನೀಡೋದಿಲ್ಲ, ಯಾರು ಬಯಸ್ಕೊಳ್ದೇನೆ, ಒಡಿಸ್ಕೊಳ್ದೇನೆ, ನನಗೆ ಕಷ್ಟಪಡ್ದೇನೆ, ನನಗೇನು ಸಮಸ್ಯೆಗಳು, ತೊಂದರೆಗಳು, ಅಡೆತಡೆಗಳು, ಕುಂದುಕೊರತೆಗಳು ಬರ್ದೇನೆ ನಾನು ಎಲ್ಲವನ್ನ ಕಲ್ತ್ಬಿಡ್ತೀನಿ, ನಾನು ಎಲ್ಲವನ್ನ ಸಕ್ಸಸ್ ಮಾಡಿಬಿಡ್ತೀನಿ, ಈ ರೀತಿ ಜಗತ್ತಲ್ಲಿ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ. ನೀವು ಎಷ್ಟು ಕಷ್ಟಪಟ್ಟಿರ್ತೀರ ಅಷ್ಟು ವಿದ್ಯೆಗಳನ್ನು ಕಲ್ತಿರ್ತೀರ. ನಿಮಗೆ ಯೋಗ್ಯತೆ, ಅರ್ಹತೆ ಎಷ್ಟು ನೀವು ತಡ್ಕೊಳ್ಬಲ್ರಿ, ಅದರ ಮೇಲೆ ನಿಮ್ಮ ಯಶಸ್ಸು, ಕೀರ್ತಿ ನಿಂತಿದೆ. ಇದನ್ನ ನೀವು ಯಾವಾಗ ಅರ್ಥ ಮಾಡ್ಕೊಳ್ತೀರಾ, ನನಗೆ ಅವಳು ಹೆಂಡತಿ ಹಿಂಗಂದ್ಲು, ನನಗೆ ಗಂಡ ಹಿಂಗಂದ, ನಮ್ಮ ಅಪ್ಪ ಹಿಂಗಂದ್ರು, ನನ್ನ ಸ್ನೇಹಿತ ಹಿಂಗಂದ, ಇವೆಲ್ಲ ಬೂಟಾಟಿಕೆ, ಇವೆಲ್ಲ ಏನೂ ಉಪಯೋಗ ಇಲ್ಲ. ಅವನಂತನೋ, ಅವಳಂತಳೋ, ಇನ್ನೊಬ್ರಂತಾರೋ, ಇವ್ರಂತಾರೋ, ಅದು ಯಾವುದು ಬೇಕಾಗಿಲ್ಲ. ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ನಿಮ್ಮ ಅಭಿವೃದ್ಧಿ, ಸಮೃದ್ಧಿಗಾಗಿ, ನಿಮ್ಮ ಕಲಿಕೆಗಾಗಿ, ವಿದ್ಯೆ ಬುದ್ಧಿಗಾಗಿ, ಕಲೆಗಳು ಜ್ಞಾನಕ್ಕಾಗಿ, ಇದೆಲ್ಲವೂ ಕೂಡ ನಿಮ್ಮ ಯೋಗ್ಯತೆ, ಅರ್ಹತೆಯನ್ನು, ನಿಮ್ಮ ಕೆಪಾಸಿಟಿಯನ್ನು ತೋರಿಸಿ ನೀವು ಯಾವ ಹಂತದಲ್ಲಿ ಇರಬೇಕು ಅಂತ ನಿಸರ್ಗ ಡಿಸೈಡ್ ಮಾಡುತ್ತೆ, ಭಗವಂತ ಡಿಸೈಡ್ ಮಾಡ್ತಾನೆ. ಇವ್ರು ಯಾರು? ವ್ಯಕ್ತಿಗಳು ಡಿಸೈಡ್ ಮಾಡೋದಲ್ಲ. ವ್ಯಕ್ತಿಗಳು ಕೇವಲ ನಿಮಗೆ ಒಂದು ಇನ್ಸ್ಟ್ರೂಮೆಂಟ್. ಆ ವ್ಯಕ್ತಿಯಿಂದ ನಿಮಗೆ ಒಂದು ಮನೆ ಕಟ್ಟೋದಕ್ಕೆ ಎಷ್ಟೆಲ್ಲ ಸಲಕರಣೆಗಳು ಬೇಕು, ಪೀಠೋಪಕರಣಗಳು, ಸಾಮಗ್ರಿಗಳು ಬೇಕು, ಪದಾರ್ಥಗಳು ಬೇಕು, ಸಿಮೆಂಟ್ ಬೇಕು, ಜಲ್ಲಿ ಬೇಕು, ಮರಳು ಬೇಕು, ಕಿಟಕಿ ಬೇಕು, ಬಾಗಿಲು ಬೇಕು, ಕಬ್ಬಣ, ಮರ, ಪೇಂಟ್ ಬೇಕು, ಎಷ್ಟೊಂದು ವಸ್ತುಗಳು ಬೇಕು. ಆ ರೀತಿ ಇಡೀ ಜಗತ್ತಿನಾದ್ಯಂತಹ ಇರುವಂಥ ಎಲ್ಲ ಜನರು ನಿಮ್ಮನ್ನು ಬಿಟ್ಟು ಹೊರಗಡೆ, ದೇಹದ ಹೊರಗಡೆ ಏನೇನಿದೆಯೋ ಇವರೆಲ್ಲರೂ ಕೇವಲ ಸಾಮಗ್ರಿಗಳು ಅಂತ ತಿಳ್ಕೊಳ್ಳಿ. ಆ ಎಲ್ಲ ಸಾಮಗ್ರಿಗಳಿಂದ ಸೇರಿ ನೀವು ಮನೆ ಕಟ್ಟಬೇಕಾಗುತ್ತೆ. ಅದೇ ರೀತಿ ಯಾರ್ಯಾರು ನಿಮ್ಮನ್ನು ಹೀಯಾಳಿಸ್ತಾರೆ, ಬೈತಾರೆ, ಅವಮಾನಿಸ್ತಾರೆ, ನಿಮ್ಮನ್ನು ಚುಚ್ತಾರೆ, ನಿಮ್ಮ ಎದೆಗೆ, ಬೆನ್ನಿಗೆ ಚೂರಿಯನ್ನು ಹಾಕ್ತಾರೆ, ಇವರೆಲ್ಲರೂ ಕೂಡ ಸಲಕರಣೆಗಳು. ಅಂದರೆ ಇವರೆಲ್ಲರೂ ಕೂಡ ಉಪಯೋಗಕ್ಕೆ ಬರ್ತಾರೆ, ಉಪಯುಕ್ತ ಆಗುತ್ತೆ. ನೀವು ಇದನ್ನೆಲ್ಲ ತಡ್ಕೊಂಡು ಇನ್ನೂ ಬದುಕಿದ್ದೀರಾ? ಬರೀ ಬದುಕಿಲ್ಲ, ನಾನು ಯಶಸ್ಸು, ಕೀರ್ತಿಯನ್ನು ಗಳಿಸಿದ್ದೀನಿ ಅಥವಾ ಗಳಿಸೋದಕ್ಕೆ ನಾನು ಸಿದ್ಧನಾಗಿದ್ದೀನಿ ಅಂತಂದರೆ
ಆ ಸೀಟ್ ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಯಾವಾಗ ಇದು ನಿಮ್ಗೆ ಅರ್ಥ ಆಗೋದಿಲ್ವೋ, ಯಾರೋ ಬೈದ್ಬಿಟ್ಟ ನಾನು ಯಾಕೆ ಅವನ ಹತ್ರ ಕಲೀಲಿ, ಯಾರೋ ಬೈದ್ಬಿಟ್ಲು ಅವಳ ಹತ್ರ ನಾನು ಯಾಕೆ ಹೋಗ್ಲಿ, ಈ ರೀತಿ ಎಲ್ಲ ಅಂದ್ಕೊಂಡವರು ಅಲ್ಲೇ ಇರ್ತಾರೆ ಹೊರತು ಏನೂ ಬೆಳೆಸೋದಕ್ಕೆ ಸಾಧ್ಯವಿಲ್ಲ. ಇವರೆಲ್ಲ ಇನ್ನೊಬ್ಬರ ಮೇಲೆ ಬೆರಳು ತೋರಿಸ್ಕೊಂಡು ಅವ್ನು ಸರಿ ಇಲ್ಲ, ಇವಳು ಸರಿ ಇಲ್ಲ, ಇವನು ಹಿಂಗೆ ಬೈದ್ಬಿಟ್ಟ, ಅವ್ನು ಹಂಗೆ ಬೈದ್ಬಿಟ್ಟ ಅಂತೇಳಿ ಕೇವಲ ಬೈಗುಳದ ಮೇಲೆ ಇವ್ರ ಗಮನ ಇರುತ್ತೆ ಹೊರತು ಯಶಸ್ಸು ಕೀರ್ತಿಗಳ ಬಗ್ಗೆ ಅದು ಬಹಳ ದೂರದ ಮಾತು. ಅದು ಬಿಟ್ಬಿಡಿ, ಅಭಿವೃದ್ಧಿ ಸಮೃದ್ಧಿ ಇಲ್ಲ. ಕೇವಲ ಊಟ ಬಟ್ಟೆ ಸೂರಿಗೋಸ್ಕರ ಈ ಪ್ರಾಣಿ ಪಕ್ಷಿಗಳು ಬದುಕೋ ರೀತಿ ಬದುಕ್ತಾ ಇರ್ತಾರೆ. ಇನ್ನೂ ಅದನ್ನು ನಿಷ್ಠೂರವಾಗಿ ಹೇಳಬೇಕು ಅಂದರೆ ಒಂದು ನಾಯಿ, ಬೀದಿ ನಾಯಿ ಬದುಕ್ದಂಗೆ ಬದುಕ್ತಾ ಇರ್ತಾರೆ. ಎಲ್ಲೋ ಹುಟ್ಟುತ್ತೆ, ಯಾರೋ ಊಟ ಹಾಕ್ತಾರೆ, ಎಲ್ಲೋ ಬೆಳೆಯುತ್ತೆ, ಒಂದು ದಿವಸ ಸತ್ತೋಗ್ಬಿಡ್ತದೆ ಆ ರೀತಿ. ಆದರೆ ಈ ರೀತಿ ಇರೋಂತಹ ವ್ಯಕ್ತಿಗಳು ಏನು ಮಾಡ್ತಾರೆ, ಬೇರೆಯವ್ರ ತಲೆ ಕೂಡ ಕೆಡಿಸ್ತಾರೆ. ಇದು ವಿಪರ್ಯಾಸ. ಅವ್ರು ಕೆಡಲಿ, ಅವ್ರು ಸಾಯಿಲಿ ಪರವಾಗಿಲ್ಲ, ಆದರೆ ಬೇರೆಯವ್ರನ್ನೂ ಕೂಡ ಈ ರೀತಿಯೆಲ್ಲ ಕೇಳಿ ತಲೆ ಕೆಡಿಸ್ತಾರೆ. ದಯಮಾಡಿ ಇಂಥ ಒಬ್ಬ ಸ್ನೇಹ ವರ್ಗದಲ್ಲಿ ನಿಮ್ಮ ಜೊತೆಲಿದ್ದರೆ ಖಂಡಿತವಾಗ್ಲಿ ಇಂಥವ್ರ ಹತ್ರ ಮಾತಾಡೋವಂಥ ಅವಶ್ಯಕತೆ ಇಲ್ಲ. ಅಂಥವ್ರ ಸ್ನೇಹ ಬೆಳೆಸ್ಬೇಡಿ, ಅಂಥವ್ರ ಅಟ್ಯಾಚ್ಮೆಂಟಲ್ಲಿ ಇಟ್ಕೊಂಡ್ಬೇಡಿ. ಯಾವಾಗಲೂ ನೀವು ಬೆಳಿಬೇಕು ಅಂತಂದರೆ, ಅಭಿವೃದ್ಧಿ ಹೊಂದಬೇಕು, ಸಮೃದ್ಧಿ ಹೊಂದಬೇಕು ಅಂತಂದರೆ ಪಾಸಿಟಿವ್ ಮೆಂಟಾಲಿಟಿ ವಿತ್ ಆ್ಯಕ್ಷನ್. ಯಾರ್ಯಾರು ಆಲ್ರೆಡಿ ಬೆಳೆದಿದ್ದಾರೆ, ಯಾರ್ಯಾರಿಗೆ ಬುದ್ಧಿ ಇದೆ, ಯಾರ್ಯಾರಿಗೆ ಜ್ಞಾನ ಇದೆ, ಯಾರ್ಯಾರು ಅವರ ಒಂದು ಗುರಿಯನ್ನು ಅಧಿಕವಾಗಿ ಭಾಳ ಎತ್ತರದಲ್ಲಿ ಇಟ್ಟಿರ್ತಾರೆ, ಇಂಥವ್ರು ಮಾತ್ರ ಬೆಳೆಯೋದಕ್ಕೆ ಸಾಧ್ಯ. ಇಂಥವ್ರು ಒಡನಾಟದಲ್ಲಿರಿ, ಖಂಡಿತವಾಗ್ಲೂ ನೀವು ಬೆಳೀತೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ. ಪಾಸಿಟಿವ್ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ಹಂಚಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಸಾಕಷ್ಟು ಜನಕ್ಕೆ ತಿಳುವಳಿಕೆ ಇರೋದಿಲ್ಲ, ಅರಿವಿರೋದಿಲ್ಲ, ಎಚ್ಚರಿಕೆ ಜಾಗೃತಿ ಇರೋದಿಲ್ಲ, ವಿವೇಚನೆ ಪ್ರಜ್ಞೆ ಇರೋದಿಲ್ಲ. ನೀವು ಕೇಳುವಂತಹ ಪ್ರಶ್ನೆಗಳನ್ನು ಅಥವಾ 20 ವರ್ಷದ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇರ್ತೀನಿ. ಆ ಒಂದು ವಿಷಯ, ಆ ಒಂದು ವಿಚಾರ ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡುತ್ತೆ, ನಿಮ್ಮ ಬದಲಾವಣೆ ಮಾಡುತ್ತೆ, ರೂಪಾಂತರಣ ಕೂಡ ಮಾಡುತ್ತೆ. ನಿಮ್ಮ ಯಾವುದೇ ರೀತಿ ಸಮಸ್ಯೆಗಳಿದ್ದರೆ ದಯಮಾಡಿ ನೇರವಾಗಿ ಬಂದು ಭೇಟಿ ಮಾಡಿ. ನಿಮ್ಮೆಲ್ಲ ರೀತಿ ಸಮಸ್ಯೆಗಳನ್ನು, ತೊಂದರೆಗಳನ್ನು, ಕಷ್ಟಗಳನ್ನು, ಕುಂದುಕೊರತೆಗಳನ್ನು, ಅಡೆತಡೆಗಳನ್ನು ಮುಕ್ತವಾಗಿ, ಆಪ್ತವಾಗಿ, ಸಮಾಲೋಚನೆಯ ನಂತರ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ತಿಳಿದು ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ಅಥವಾ ನಿಮ್ಮ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ, ಗುರಿ ಸಾಧನೆ ಮಾಡೋದಕ್ಕೆ ಹಂತ ಹಂತವಾಗಿ ನಿರಂತರವಾದ ಬೆಂಬಲ ಕೂಡ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.